ಯಾರಿಗೆ ಕಾಲ್ ಮಾಡಲ್ಲ ಸರ್, ಕಾರ್ಪೊರೇಟರ್ಗೆ ಯಾರಿಗೆ ಮಾಡಲ್ಲ. ಬಂದು ಹೋದ ತಕ್ಷಣ ಯಾರು ಮಾಡಿದ ಫೋನ್ ಬಂದದ ಮತ್ತೆ ಯಾರು ಹೇಳ್ತಾರ ಅವ್ನಿಗೆ ಯಾರು ಹೇಳ್ತಾರಪ್ಪ ಏನು ಅನ್ಬಾರ್ದಂದ್ರೆ ನಾವು ಸುಮ್ ಕುಂತಂಗೆ ನಾಟಕ ಮಾಡ್ತೇವೆ. ಇಮಿಡಿಯೇಟ್ 2 ಸೆಕೆಂಡ್ದಾಗ ಫೋನ್ ಬಂದ ಕಾರ್ಪೊರೇಟರ್ ಮೊನ್ನೆ ಸರ್ ಬಂದು ಅಪ್ಲಿಕೇಶನ್ ಕೊಟ್ಟರು ನನಗೆ ಅರ್ಜಿ ಕೊಟ್ಟ ಮೇಲೆ ನಾನು ಇಮಿಡಿಯೇಟ್ ಹೋಗಿ ನೋಡಪ್ಪ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ವೆರಿಫೈ ಮಾಡಿ ಕ್ಲಿಯರ್ ಮಾಡ್ಕೊಡು ಅಂತ ಅವ್ನಿಗೆ ಬಂದಿರಲಿಲ್ಲ. ಇಮಿಡಿಯೇಟ್ ಆಗಿ ನನಗೆ ಕಾರ್ಪೊರೇಟರ್ ಪಬ್ಲಿಕ್ ರಿಕ್ವೈರ್ಮೆಂಟ್ ಏನಿದೆ ಅದು ಪಬ್ಲಿಕ್ ಕಮಿಷನರ್ ಮಾತಾಡಿ ನಾನು ಕಮಿಷನರ್ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಸರ್ ಹಿಂಗಿನ ಮತ್ತೆ ಹಿಂಗೆ ನೀವು ಬರ್ರಿ ಕಮಿಷನರ್ಗೆ ಹೇಳ್ರಿ ಎಲ್ಲ ಬರ್ತೀವಿ ನಾನು ಬರ್ತೀವಿ ಬಂದ್ಮೇಲೆ ಹಿಂಗಿನ ಮತ್ತೆ ಹಿಂಗೆ ಅಂತ ಹೇಳಿ ನೀನು ರಿಪೋರ್ಟ್ ಕೊಡು. ಪ್ರಾಬ್ಲಮ್ ಅದ ಸರ್, ಪಬ್ಲಿಕ್ ಪ್ರಾಪರ್ಟಿ ರೋಡ್ ಅದ ಸರ್, ಇದು 45 ಫೀಟ್ ರೋಡ್ ಅದ. ರೋಡ್ ಮ್ಯಾಗ ಕಟ್ತಾರ ಹೆಂಗ್ರಿ ಅಣ್ಣ? ಇನ್ನೊಂದು ಅಣ್ಣ ಇಲ್ಲಿ ಡ್ರಿಂಕಿಂಗ್ ವಾಟರ್ ಅದ 6 ಇಂಚಿನ ಪೈಪ್, ಅದು ಸದ್ಯ ಕಟ್ ಮಾಡೋಣ. ಅದು ಕಟ್ ಮಾಡಿ ನೋಡೋಣ ಯಾಕಡೆ ಬೆಂಡ್ ಆಗ್ಯದ. ಇಲ್ಲಿ ಬರ್ರಿ ಒಂದ್ಸಲ ನಮ್ಮೋರಿದ್ದೀರಿ ಫಂಕ್ಷನ್ 5 ಅವ ನಮ್ಮ ಬಲ್ಲಿ, ಬಟ್ ಮಂದಿಗೆ ಬ್ಯಾಡ ಅಂತಂದ್ರೆ ನಾ ಮಾಡಿಲ್ಲ. ಇಲ್ಲಿ ಬ್ಯಾಡ್ರಿ ಸರ, ಆದಿಗೆ ಹೋಗೋದು ಪ್ರಾಬ್ಲಮ್ ಆಗ್ತದೆ. ಗೌರ್ಮೆಂಟ್ ಜಾಗ ಅದ, ನಾಲಿ ಅದ, ಹುಡುಗರಿಗೆ ಪ್ರಾಬ್ಲಮ್ ಆಗ್ತದೆ. ಬಸ್ಸು ಕ್ಯಾನ್ಸಲ್ ನನ್ನ ಬಲ್ಲಿ ಒಂದು ಅಂಗನವಾಡಿ ತನಕ ಇಲ್ಲಿ ತೆಗೆದು ನೋಡು. ಅದು ಕರೆಕ್ಟ್ ಆಗ್ತದೆ. ಎಲ್ಲಿ ಸಿಕ್ಕಲ್ಲಿ ಮಾಡ್ತೀನಿ ಇರಲ್ರಿ, ಅನುಕೂಲ ಇರ್ಬೇಕದು ಮಕ್ಕಳಿಗೆ. ಜಾಗನೇ ಅದ. ಕಾರ್ಪೊರೇಟರ್ ಅಂದ್ರೆ ನಮ್ಮ ಆಫೀಸ್. ನಮಸ್ಕಾರ, ನಾನು ಕಲಬುರಗಿಯಿಂದ ವಾರ್ಡ್ ನಂಬರ್ 54ರ ಒಂದು ಇವತ್ತಿನ ದಿವಸ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಅಂತಂದ್ರೆ ಜನರಿಗೆ ಅನೇಕ ಇಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಜನಗಳಿದ್ದಾರೆ. ಬೆಳಗ್ಗೆ ಮಾಡಿಕೊಂಡು ಸಾಯಂಕಾಲ ಉಣ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಆ ಜನದಲ್ಲಿ ಇವತ್ತಿನ ದಿವಸ ಒಂದು ರೋಡ್ ಇದೆ, ಒಂದು 45 ಫೀಟ್ ರೋಡ್ ಇದೆ. ಅದರಲ್ಲಿ ಇವತ್ತಿನ ದಿವಸ ಅಂಗನವಾಡಿ ಸ್ಕೂಲ್ ಕಟ್ತಾ ಇದ್ದಾರೆ. ಇದು ದುರ್ಬಳಕೆಯಿಂದ ಮಾಡ್ತಾ ಇದ್ದಾರೆ. ದಯಮಾಡಿ ಇದು ನಾವು ಎಲ್ಲರೂ ನಿಲ್ಲಿಸಿ ಅಂತ ಕೇಸಿಂದ ಹೇಳ್ತಾ ಇದ್ವಿ. ಮಾನ್ಯ ಮೇಯರ್ ಅವರು ಬಂದಿದ್ದರು, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಪತ್ರ ಕೊಟ್ಟಿವಿ, ಕಾರ್ಪೊರೇಟರ್ಗೂ ಮನವಿ ಪತ್ರ ಕೊಟ್ಟಿವಿ. ಆದರೂ ಕಾರ್ಪೊರೇಟರ್ ಏನಾದರೂ ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ನಾವು ಜನಗಳಿಗೆ ಏನು ಸಮಸ್ಯೆ ಇರ್ತದೋ ಅದಕ್ಕೆ ಕೇಳ್ಕೋಬೇಕು. ಅದು ಕಾರ್ಪೊರೇಟರ್ ಆದವರು ನಮ್ಮೋಣಿದವರೇ ಮೇಲಾಗಿ. ಅದಕ್ಕಾಗಿ ಅವರಿಗೆ ನಾವು ಇನ್ನೊಂದು ಸರ್ತಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಲಿಂಗರಾಜಣ್ಣವರಿಗೆ, ದಯಮಾಡಿ ಇದು ಈಗ ಏನು ವರ್ಕ್ ಅದ ಇದು ನಿಲ್ಲಿಸ್ಬಿಟ್ಟು ಕೇಸಿಂದ ನಾವು ಇದು ಕೆಲಸ ಮಾಡಬೇಡ್ರಿ ಅಂತ ಹೇಳಲ್ಲ, ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಕೇಸಿಂದ ಮಾಡ್ರಿ ದಯಮಾಡಿ. ಇದೇನದಲ್ಲ ನೀವು ಮಾಡೋದು ಅಂಗನವಾಡಿ ಅಂತ ಮಕ್ಕಳಿಗೆ ಒಳ್ಳೇದೇ, ನಾವು ತಪ್ಪು ಅಂತ ಹೇಳಲ್ಲ. ಬಟ್ ಇದು ರೋಡಲ್ಲಿ ಮಾಡ್ತಾ ಇದ್ದೀರಿ, ಇದು ಅನ್ಯಾಯ. ಇದು ನಿಂದ್ರಿಸಿರಿ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಒಂದು ಆಂಬುಲೆನ್ಸ್ ಬರ್ತಕ್ಕಂಥ ಜಾಗ ಇಲ್ಲ, ಒಂದು ಏನಂತಂದ್ರೆ ಜನರು ಅಡ್ಡಾಡ್ಬೇಕಂತಂದ್ರೆ ನೀಟಾಗಿ ಹೋಗ್ಬೇಕಾದ್ರೆ ಒಂದು ರೋಡ್ ಇಲ್ಲ. ಇದೊಂದೇ ಇರೋದು ನಮ್ಮ ತಾರ್ಪಲ್ ಬಡಾವಣೆಗೆ ಇದೊಂದೇ ದೊಡ್ಡ ರೋಡ್ ಅದ. ದಯಮಾಡಿ ನಾವು ನಿಮ್ಗೆ ತಾರ್ಪಲ್ ಓಣಿಲಿಂದ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋದು ಏನಂದ್ರೆ ಎಲ್ಲ ಅಣ್ಣ ತಮ್ಮದ್ರ ಅಕ್ಕ ತಂಗಿದ್ರಿಗೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋದೇನಪ್ಪ ಅಂತಂದ್ರೆ ಈ ಕೆಲಸವನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೇಸಿಂದ ಈ ರೋಡನ್ನು ನೀಟಾಗಿ ಒಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ನಾನು ಮನವಿ ಮಾಡ್ಕೋತೀನಿ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಈ ಪ್ಲೇಸ್ ಇರಲಾರ ಬಟ್ಟಿಗೆ ನಮ್ಮ ಸೆಂಟ್ರ್ ಪ್ಲೇಸ್ ಆದಂಥ ಇಲ್ಲಿ ಒಂದು ಆದಿಜಂಬಾಯಿ ಸ್ಕೂಲ್ ಇದೆ, ಮತ್ತು ಅಲ್ಲಿ ಇನ್ನೊಂದು ಕಡೆ ನಮ್ಮ 14ನೇ ಕ್ಲಾಸಿಗೆ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ದೊಡ್ಡದು ಮಾಡಿಕೊಡಿ. ಸರ್ಕಾರದಿಂದ ಹಣ ಅಂತೂ ವೇಸ್ಟ್ ಮಾಡಬೇಡಿ. ನೀವು ವೇಸ್ಟ್ ಮಾಡಿರಿ, ಕ್ಯಾನ್ಸಲ್ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳಿಗೆ ನೀವು ಒಳ್ಳೇದು ಮಾಡ್ತಾಯಿದ್ದೀರಾ. ಎಲ್ಲಿ ವೇಸ್ಟ್ ಜಾಗ ಇದೆಯೋ ಸರ್ಕಾರದ್ದು ಆ ಪ್ಲೇಸಲ್ಲಿ ಮಾಡಿದರೆ ಒಳ್ಳೇದು. ಅದು ಬಿಟ್ಟು ನೀವು ಏನದಲ್ಲ ರೋಡಲ್ಲಿ ಮಾಡಿಬಿಟ್ಟೆ, ಆ ರೋಡಲ್ಲಿ ಮಾಡಿಬಿಟ್ಟೆ, ಓಣಿಯಲ್ಲಿ ಮಾಡಿಬಿಟ್ಟೆ ಅಂತಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ದಯಮಾಡಿ ನಾವು ಇನ್ನೊಂದು ಸರ್ತಿ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಏನೇ ಮಾಡಿದ್ರೆ ಲಿಂಗರಾಜಣ್ಣವರೇ ಒಂದು ನ್ಯಾಯವಾದಿ ರೀತಿಲಿದ್ದ ಓಣಿ ಮಕ್ಕಳಿಗೆ ಹಿಡ್ಕೊಂಡು ಕೇಸಿಂದ, ಓಣಿ ಹಿರಿಯರಿಗೆ ಹಿಡ್ಕೊಂಡು, ಓಣಿ ಹೆಣ್ಮಕ್ಳು ಅಕ್ಕ ತಂಗಿರಿಗೆ ಹಿಡ್ಕೊಂಡು ಕೇಸಿಂದ ಅವ್ರು ಏನು ಹೇಳ್ತಾರೋ ಅದು ಕೇಳ್ಬಿಟ್ಟು ನೀವು ಮುಂದಿನ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಕೀರ್ತಿ ಬರ್ತದೆ ಅಂತೇಳಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು, ಈಗ ಡ್ರಿಂಕಿಂಗ್ ವಾಟರ್ ಇದೆ, ಸುಮಾರು ಒಂದು 20 ವರ್ಷದಿಂದ ನಾವು ಡ್ರಿಂಕಿಂಗ್ ವಾಟರ್ ಇಲ್ಲಿ ನೀರು ಕಾರ್ಪೊರೇಷನ್ ನೀರು ತೊಗೊಳ್ತಾ ಇದ್ದಾರೆ ಜನ. ಅದು ಕೂಡ ಕಟ್ ಮಾಡಿದ್ದಾರೆ ಇವರು. ನಿಮ್ಮ ಕಾಲಂ ಹೊಡಿಬೇಕಾದ್ರೆ ಅದರಲ್ಲಿ ಅದು ಕೂಡ ಕಟ್ಟಾಗಿದೆ. ಮುಂದೆ ಪಾಪ ಬಡವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ನೀರಿಲ್ಲದ ಬಟ್ಟಿಗೆ. ಅದು ನೀವು ಕಾರ್ಪೊರೇಟರ್ ಆಗಿ ಒಂದು ಎಜುಕೇಟೆಡ್ ಆಕೇಶ್ ಅಂತ ದಯವಿಟ್ಟು ನೀವು ಈ ಥರ ನೀವು ಕೆಲಸ ಮಾಡಿದ್ರೆ ಸರಿ ಅನ್ನಿಸ್ತದ, ನಿಮ್ಗೆ ಏನು ಕೀರ್ತಿ ಬರ್ತದೆ ನಿಮಗೆ. ಆಮೇಲೆ ಎರಡನೇದು, ಈ ಫೋಲ್ ಬೀಳ್ತಾ ಇದೆ. ಫೋಲ್ ಹಾಕಿದಂಥ ಫೋಲು
ಎಷ್ಟೋ ಜನರು ಇವತ್ತು ಬೆಂಗಳೂರಲ್ಲಿ ನೋಡ್ರಿ ತಾಯಿ ಮಗು ಸತ್ತಿತ್ತು ಮೊನ್ನೆ ಸುಮಾರು 1 ತಿಂಗಳ ಮುಂಚೆ. ಅದೇ ಥರ ಇವತ್ತಿನ ದಿವಸ ಇಲ್ಲಿ ತಾರ್ಪಲ್ಲಿ ಬಡಾವಣೆಯಲ್ಲಿ ಘಟನೆ ಆದರೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಿ? ಕಾನೂನು ನಿಮ್ಗೆ ಸುಮ್ಮನೆ ಕೊಡ್ತತ, ನಿಮ್ಗೆ ಹಿಡ್ಕೊಂಡು ಜೈಲ್ನಾಗ ಹಾಕ್ತಾರ. ಅದಕ್ಕೆ ನೀವು ಮೊದಲೇ ಮತ್ತು ನಿಮ್ಗೆ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಈ ಪೋಲ್ ಬಗ್ಗೆದಾಗ ನೀವು ಗಮನ ತಗೋರಿ. ಮತ್ತೆ ಏನಪ್ಪ ಅಂತಂದ್ರೆ ಈ ವಾಟರ್ ಬಗ್ಗೆದಾಗ ಒಂದು ವಾಟರ್ ಪೈಪ್ ಏನಿದೆ ಹೊಡೆದಿದೆಯಲ್ಲ, ಡ್ಯಾಮೇಜ್ ಆಗಿದೆಯಲ್ಲ, ಅದ್ರ ಬಗ್ಗೆದಾಗ ಒಂದು ಗಮನ ತಗೋರಿ. ಮತ್ತೆ ಒಂದು ವಿಜಿಡಿ ಪೈಪ್ ಕೂಡ ಹೊಡೆದಿದೆ ಅದ್ರ ಜೊತೆಯಲ್ಲಿ. ಎರಡೂ ಕಾಣಿಸ್ತಾ ಇದೆ ನಿಮಗೆ. ಈಗ ನಾವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ವಿ, ಎರಡೂ ಕಾಣಿಸ್ತಿದೆ, ಫೋಲ್ ಕೂಡ ಕಾಣಿಸ್ತಾ ಇದೆ, 3 ಐಟಮ್ ಕಾಣಿಸ್ತಾ ಇದೆ. ದಯಮಾಡಿ ಅವೆಲ್ಲ ರಿಪೇರಿಗಳು ಮಾಡಿಕೊಡ್ರಿ, ಇದೆಲ್ಲ ಮುಚ್ಚಿಸಿರಿ, ನೀಟಾಗಿ ಒಂದು ರೋಡ್ ಮಾಡಿಕೊಡ್ರಿ. ಎಷ್ಟು ದೊಡ್ಡದಾಗ್ತದೆ ಅಷ್ಟು ರೋಡ್ ಮಾಡಿಕೊಡ್ರಿ. ಒಳ್ಳೆ ಜನರು ಕೂಡ್ತಕ್ಕಂಥ ಸ್ಟೂಲ್ ಹಾಕ್ರಿ, ಒಂದು ಏನಾರ ಗಿಡ ಮರಗಳು ಹಾಕ್ರಿ, ನೆರಳಾಗ್ತದ, ಮಕ್ಕಳಿಗೆ ಆಡ್ಲಕ್ಕಾಗ್ತದ, ಕೂತ್ಕೊಳ್ಳೋಕ್ಕಾಗ್ತದ. ವಯಸ್ಸಾದ ಮಕ್ಕಳಿಗೆ ಏನದಲ್ಲ ಹೆಣ್ಮಕ್ಳಿಗೆ ನಮ್ಮ ಹಿರಿಯರು ಇರತಕ್ಕಂಥ ತಂದೆ ತಾಯಿಗಿದವರಿಗೆ ಅವ್ರಿಗೆ ನೆರಳಿಗೆ ಬಿಸಿಲ ಜಾಸ್ತಿ ಮಾರ್ಚ್ ಏಪ್ರಿಲ್ ಬಂದಾಗ ಅವ್ರಿಗೆ ನೆರಳೊಂದು ಆಗ್ತದ, ನಿಮ್ಗೆ ನೆನೆಸ್ತಾರೆ ಅವರು ಅಂತ ಹೇಳ್ತಕ್ಕಂಥ ಮಾತು ಹೇಳಿಕೆ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.